ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮತ್ತೊಂದು ದೊಡ್ಡ ಹೆಜ್ಜೆ ಇರಿಸಿದ ಭಾರತವೇ ಈಗ ಜಗತ್ತಿಗೆ ನಂಬರ್ 1 ಮೋದಿ ಮಹಾ ಘೋಷಣೆಯನ್ನು ಮೊಳಗಿಸಿದ್ದಾರೆ. ಭಾರತ ಯಾವ ಕ್ಷೇತ್ರದಲ್ಲಿ ಭದ್ರತೆ ಸಿಕ್ಕಿದ್ರೆ ಸಾಕು ಅಂತ ಬಯಸಿತ್ತೋ, ಈಗ ಆ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯವನ್ನು ಗಳಿಸಿ ನಂಬರ್ 1 ಪಟ್ಟಕ್ಕೇರಲಿದೆ ಅನ್ನೋದು ಬಹಳ ದೊಡ್ಡ ಸುದ್ದಿ. ಭಾರತ ಈಗ ಜಗತ್ತಿಗೆ ಯಾಕೆ ಇಂಪಾರ್ಟೆಂಟ್, ಎಷ್ಟು ವೇಗವಾದಂತಹ ಒಂದು ಬೆಳವಣಿಗೆ ಆಗಿದೆ. ಹಾಗಾದರೆ ಈ ಕ್ಷೇತ್ರದಲ್ಲಿ ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮತ್ತೊಂದು ಬಿಗ್ ನ್ಯೂಸ್ ಬರ್ತಿದೆ. ಈಗ EU ಜೊತೆಗಿನ ಟ್ರೇಡ್ ಡೀಲ್ ಭವಿಷ್ಯ ಬದಲಿಸುವ ಒಂದು ಐತಿಹಾಸಿಕ ಒಪ್ಪಂದ ಆಯಿತು. ಇದ್ರ ಬಗ್ಗೆ ಈಗಾಗಲೇ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇನ್ನು ಮುಂದೆ ಭಾರತಕ್ಕೆ ಯುರೋಪಿನ ಬಹಳಷ್ಟು ವಸ್ತುಗಳು ಬಹಳ ಕಡಿಮೆ ದರದಲ್ಲಿ ಸಿಗುತ್ತೆ. ಕಾರಿಂದ ಹಿಡಿದು ಎಲೆಕ್ಟ್ರಾನಿಕ್ಕು ವಿವಿಧ ವಸ್ತುಗಳು, ಅದರ ಬಗ್ಗೆ ಡೀಟೇಲ್ಸನ್ನು ನೋಡಿದ್ದೀವಿ. ಭಾರತಕ್ಕೆ ತುಂಬ ಅನುಕೂಲ. ಬರೀ ನಮಗೆ ಕಡಿಮೆಲಿ ಸಿಗುತ್ತೆ ಅನ್ನೋದು ಮಾತ್ರ ಅಲ್ಲ, ಇಲ್ಲಿ ಭಾರತದ ಆರ್ಥಿಕತೆಗೆ ಅತಿ ದೊಡ್ಡ ಬೂಸ್ಟ್ ಸಿಕ್ಕಿರುವಂಥ, ಅತಿ ದೊಡ್ಡ ಮಾರ್ಕೆಟ್ ಓಪನ್ ಆಗಿರುವಂಥ ಒಂದು ಬೆಳವಣಿಗೆ ಅಲ್ವಾ. ಈಗಿದ್ರ ಬೆನ್ನಲ್ಲೇ ನೋಡಿ, ಇಂಧನ ಭದ್ರತೆಯನ್ನು ಹೊಂದೋದಕ್ಕೆ ಬಯಸ್ತಾ ಇದ್ದಂಥ ಭಾರತ ಈಗ ಭದ್ರತೆಯಷ್ಟೇ ಅಲ್ಲ, ಇಂಧನ ಸ್ವಾತಂತ್ರ್ಯದತ್ತ ದಾಪುಗಾಲು ಹಾಕ್ತಾ ಇದೆ. ಭಾರತಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಜನ ಇರೋದ್ರಿಂದಾಗಿ, ಇಲ್ಲಿ ರಿಕ್ವೈರ್ಮೆಂಟು ಜಾಸ್ತಿನೇ ಆಗ್ತಿರೋದ್ರಿಂದಾಗಿ, ಆರ್ಥಿಕ ಪ್ರಗತಿ, ಇನ್ವೆಸ್ಟ್ಮೆಂಟು, ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಜಾಸ್ತಿ ಇರೋದ್ರಿಂದಾಗಿ ತೈಲ ಉತ್ಪನ್ನಗಳಿಗೆ ಬೇಡಿಕೆನೂ ಇನ್ನೂ ಜಾಸ್ತಿ ಆಗ್ತಾನೇ ಹೋಗುತ್ತೆ. ಹಾಗಾಗಿ ದೇಶದ ಇಂಧನ ಕ್ಷೇತ್ರದಲ್ಲಿ ಅಗಾಧ ಅವಕಾಶ ಇದೆ ಅಂತ ಕೈ ಬೀಸಿ ಕರೀತಿದ್ದಾರೆ ಮೋದಿ. ಬಹಳ ದೊಡ್ಡ ಬೃಹತ್ ಇನ್ವೆಸ್ಟ್ಮೆಂಟ್ಗೂ ಕೂಡ ದಾರಿ ಓಪನ್ ಆಗಿದೆ. ಈ ಹೊತ್ತಲ್ಲಿ ನೋಡಿ ಘೋಷಣೆಯಾಗಿದೆ. ಏನು, ಭಾರತ ಈಗ ಜಗತ್ತಿನಲ್ಲಿಯೇ ಆಯಿಲ್ ರಿಫೈನಿಂಗಲ್ಲಿ ನಂಬರ್ 1 ಆಗುತ್ತೆ. ಸದ್ಯದಲ್ಲೇ ಈಗ ನಂಬರ್ 2 ಅಲ್ಲಿದ್ದೀವಿ, ನಂಬರ್ 2 ಆಗಿ ಮುನ್ನುಗ್ತಾ ಇದ್ದೀವಿ, ನಂಬರ್ 1 ಆಗಲಿದೆ ಅನ್ನುವಂಥ ಘೋಷಣೆಯನ್ನು ಮೊಳಗಿಸಿದ್ದಾರೆ. ಅಂದರೆ ನಾವು ಕ್ರೂಡ್ ಆಯಿಲ್ ತರಿಸ್ಕೊಂಡು ಅದನ್ನು ಸಂಸ್ಕರಿಸಿ ವಿವಿಧ ರಾಷ್ಟ್ರಗಳಿಗೆ ಕಳಿಸ್ಕೊಡ್ತೀವಿ. 150 ರಾಷ್ಟ್ರಗಳಿಗೆ ಭಾರತದ ಇಂಧನ ಹೋಗ್ತಾ ಇದೆ ಇವತ್ತು. ಇದು ಅಧಿಕೃತವಾದ ಸಂಖ್ಯೆ, ನರೇಂದ್ರ ಮೋದಿಯವರೇ ನಿನ್ನೆ ಕೊಟ್ಟಿರೋದು. 150 ರಾಷ್ಟ್ರಗಳಿಗೆ ಭಾರತ ಇಂಧನವನ್ನು ಕಳಿಸ್ಕೊಡ್ತಾ ಇದೆ. ಮತ್ತು ಇಡೀ ಜಗತ್ತಿನಲ್ಲಿಯೇ ನಾವು ಈಗ ಸಂಸ್ಕರಣೆಯಲ್ಲಿ ನಂಬರ್ 2 ಇದ್ದು ಕೆಲವೇ ದಿನಗಳಲ್ಲಿ ನಂಬರ್ 1 ಆಗ್ತೀವಿ. ಸೊ ಇಡೀ ಜಗತ್ತಲ್ಲಿ ಭಾರತ ತೈಲ ಸಂಸ್ಕರಣೆಯಲ್ಲಿ ನಂಬರ್ 1 ರಾಷ್ಟ್ರ, ಬಿಗ್ಗೆಸ್ಟ್ ರಿಫೈನರಿ ಹಬ್ ಆಗ್ತಾ ಇದೆ ಭಾರತ ಅನ್ನೋದು ಅತಿ ದೊಡ್ಡ ಸುದ್ದಿ. ಯಾಕಂದರೆ ಆಯಿಲ್ ರಿಫೈನರೀಸು ಮತ್ತು ಇಂಧನ ಎನರ್ಜಿ ರಿಲೇಟೆಡ್ ಸೆಕ್ಟರಲ್ಲಿ ಯಾವುದೇ ರಾಷ್ಟ್ರ ಭದ್ರತೆಯನ್ನು ಹೊಂದೋದು, ಸ್ವತಂತ್ರವಾಗೋದು, ಮತ್ತು ಈ ಜಗತ್ತಿಗೆ ಈ ದೇಶ ಬೇಕು ಅನಿವಾರ್ಯತೆಯನ್ನು ಸೃಷ್ಟಿಸೋದಿದೆಯಲ್ಲ, ಅದು ಯಾವುದೇ ದೇಶದ ಅತಿ ದೊಡ್ಡ ಗೆಲುವಾಗತ್ತೆ. ಎನರ್ಜಿ ಮೇಲೇ, ಇಂಧನದ ಮೇಲೇ ರನ್ ಆಗುತ್ತೆ ಇಡೀ ಜಗತ್ತು. ಹಾಗಾಗಿ ನಾವು ಸೂಕ್ತ ಸಮಯದಲ್ಲಿ ಕೈಗೊಂಡಂಥ ನಿರ್ಧಾರ, ಅದು ರಷ್ಯಾದಿಂದ ಕ್ರೂಡ್ ಆಯಿಲನ್ನು ಅತ್ಯಂತ ಕಡಿಮೆ ಬೆಲೆಯಲ್ಲಿ, ಆಫರ್ ಮೇಲೆ ಆಫರ್, ಸಬ್ಸಿಡಿಯಲ್ಲಿ ತರಿಸ್ಕೊಂಡದಿರಬಹುದು. ಅಮೆರಿಕದ ಒತ್ತಡವನ್ನು, ಟ್ಯಾರಿಫು, ಪೆನಾಲ್ಟಿಯನ್ನು ಸಹಿಸಿಕೊಂಡು ಕೂಡ ಮುನ್ನುಗ್ಗಿದ್ದು ದಾಖಲೆಯ ಪ್ರಮಾಣದಲ್ಲಿ ಕ್ರೂಡ್ ಆಯಿಲನ್ನು ಅಲ್ಲಿಂದ ಪರ್ಚೇಸ್ ಮಾಡಿರೋದು. ರಷ್ಯಾದಿಂದ ಮಾತ್ರ ಅಲ್ಲ, ಬೇರೆ ಬೇರೆ ದಾರಿಗಳು ಕೂಡ ಈಗ ಓಪನ್ ಆಗಿವೆ, ಬೇರೆ ಬೇರೆ ಕಡೆಯಿಂದ ಕೂಡ ಬರ್ತಾ ಇದೆ. ಈಗ ಜಗತ್ತಿನ ನಂಬರ್ 2 ಆಗಿರುವಂತಹ, ನಂಬರ್ 2ಗೆ ಏರಿರುವಂಥ ಭಾರತ ನಂಬರ್ 1 ಕೆಲವೇ ದಿನಗಳಲ್ಲಿ ಅದಾಗೇ ಬಿಡುತ್ತೆ ಅನ್ನುವಂಥ ಶುಭ ಸುದ್ದಿಯನ್ನು ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಸೊ ತೈಲ ರಫ್ತು ಮಾಡೋದ್ರಲ್ಲಿ, ನಾವು ಜಗತ್ತಿಗೆ ರಫ್ತು ಮಾಡೋದ್ರಲ್ಲಿ ಟಾಪ್ 5 ಅಲ್ಲಿ ಇದ್ದೀವಿ. ಇದು ಕೂಡ ದೊಡ್ಡ ನಂಬರೇ. ಆಯಿಲ್ ರಿಫೈನರಿ ಹಬ್ ಆಗಿ ನಂಬರ್ 1 ಆಗ್ತಾ ಇದ್ದೀವಿ. ಜಗತ್ತಿಗೆ 150 ರಾಷ್ಟ್ರಗಳಿಗೆ ಭಾರತದಿಂದ ತೈಲ ರಫ್ತಾಗುತ್ತೆ. ತೈಲ ಸಂಸ್ಕರಣೆಯಲ್ಲಿ ಈಗ ನಾವು ಬಹುದೊಡ್ಡ ಸಾಧನೆಯನ್ನು ಮಾಡ್ತಿದ್ದೀವಿ. ದೇಶದ ಇಂಧನ ವಲಯದಲ್ಲಿ $500 ಬಿಲಿಯನ್, ಅಂದರೆ 45 ಲಕ್ಷ ಕೋಟಿ ರೂಪಾಯಿ ಹೂಡಿಕೆಗೆ ಅವಕಾಶ ಸೃಷ್ಟಿಯಾಗಿದೆ. ಮತ್ತು ತೈಲೋದ್ಯಮಿಗಳು ಭಾರತದತ್ತ ಮುಗಿ ಬೀಳ್ತಿದ್ದಾರೆ ಈಗ ಇನ್ವೆಸ್ಟ್ಮೆಂಟ್ಗೆ. ಭಾರತ ಟಾರ್ಗೆಟ್ ಇಟ್ಕೊಂಡಿರೋದು ಈಗ ತೈಲ ಹಾಗೂ ನೈಸರ್ಗಿಕ ಅನಿಲ ವಲಯದಲ್ಲಿ ಹೂಡಿಕೆ ಮೊತ್ತ 2030 ಒಳಗಡೆ $100 ಬಿಲಿಯನ್, ಅಂದರೆ 9 ಲಕ್ಷ ಕೋಟಿ ರೂಪಾಯಿಗೆ ಹೆಚ್ಚಿಸುವಂಥ ಗುರಿ. ಆ ನಿಟ್ಟಿನಲ್ಲಿ ಬೇಕಾದ ಕೆಲಸವನ್ನು ಮಾಡ್ತಾ ಇರೋದು. ತೈಲ ಸಂಸ್ಕರಣೆ, LNG ಮತ್ತು ಮೂಲಸೌಕರ್ಯ, ನಗರ ಅನಿಲ ವಿತರಣೆ, ತೈಲ ಮತ್ತು ಅನಿಲ ಸಂಶೋಧನೆ ಕ್ಷೇತ್ರಗಳಲ್ಲಿ ಬಂಡವಾಳವನ್ನು ದೊಡ್ಡ ಮಟ್ಟದಲ್ಲಿ ಹೂಡಿಕೆ ಮಾಡಲಾಗ್ತಿದೆ. ಅದಕ್ಕೆ ಬೇಕಾದಂಥ ಪೂರಕವಾದಂಥ ವಾತಾವರಣ ಭಾರತದಲ್ಲಿ ಸೃಷ್ಟಿಯಾಗಿದೆ. ಕಳೆದ ವರ್ಷ ನಡೆದಂಥ ಇಂಡಿಯಾ ಎನರ್ಜಿ ವೀಕ್ನಲ್ಲಿ ಹಲವಾರು ಸಲಹೆಗಳು ಬಂದಿದ್ವು. ಅದರ ಮೂಲಕ ಅದನ್ನು ಅಳವಡಿಸಿಕೊಂಡು ಇಂಪ್ಲಿಮೆಂಟೇಷನ್ ಆಗಿದೆ. ಸೊ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಲಾಭ ಕೂಡ ಅಧಿಕ ಪ್ರಮಾಣದಲ್ಲಿ ಭಾರತಕ್ಕೆ ಸಿಗ್ತಾ ಇದೆ.
ಮತ್ತು ಇನ್ವೆಸ್ಟ್ಮೆಂಟ್ ಮಾಡೋರು ಕೂಡ ತುಂಬಾ ಆಸಕ್ತಿ ತೋರಿಸ್ತಾ ಇದ್ದಾರೆ. ಸೊ 2030ಕ್ಕೆ ಅತಿ ದೊಡ್ಡ ಟಾರ್ಗೆಟನ್ನು ಭಾರತ ರೀಚ್ ಆಗ್ತಿದೆ. ನಂಬರ್ 1, ಭಾರತಕ್ಕೆ ಅನಿಲ ನಿಕ್ಷೇಪಗಳು, ತೈಲ ನಿಕ್ಷೇಪಗಳು ಪತ್ತೆಯಾಗ್ತಿರೋದು ಭಾರತದಲ್ಲಿ. ಅದನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ದೊಡ್ಡ ಬಜೆಟನ್ನು ಇದೇ ಮೊದಲ ಬಾರಿಗೆ ಎತ್ತಿಡಲಾಗಿದೆ. ಯಾಕಂದರೆ ಭಾರತ ಕೂಡ ನೈಸರ್ಗಿಕ ಸಂಪನ್ಮೂಲ ದೊಡ್ಡ ಸಂಖ್ಯೆಯಲ್ಲಿ, ಅಂದರೆ ದೊಡ್ಡ ಮೊತ್ತದಲ್ಲಿರುವಂಥ ಒಂದು ರಾಷ್ಟ್ರ. ಬಟ್ ಅದನ್ನು ಹುಡುಕದವ್ರು ಇರಲಿಲ್ಲ. ಅಂತಹ ದುರ್ಗಮ ಪ್ರದೇಶದಲ್ಲಿ ಅಥವಾ ಸಮುದ್ರದ ಆಳದಲ್ಲಿ ರೇರ್ ಅರ್ತ್ ಇರಬಹುದು ಅಥವಾ ಈ ಎಲ್ಲ ಅತ್ಯಮೂಲ್ಯವಾದಂತಹ ಸಂಪನ್ಮೂಲಗಳು ಯಾಕೆ ಬೇರೆ ರಾಷ್ಟ್ರಗಳ ಮೇಲೆ ಅವಲಂಬನೆ ಅನಿವಾರ್ಯತೆ ಆಯಿತು ಅಂತ ಕೇಳಿದ್ರೆ, ಭಾರತ ಅದೆಷ್ಟೋ ವರ್ಷಗಳಿಂದ ಈ ಕೆಲಸ ಮಾಡ್ಕೊಂಡು ಬಂದಿದ್ರೆ, ಅಂದರೆ ಇದನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಜೆಟನ್ನು ಎತ್ತಿಟ್ಟು ಈ ನಿಟ್ಟಿನಲ್ಲಿ ಸರಿಯಾದಂಥ ಕೆಲಸ ಮಾಡ್ಕೊಂಡು ಬಂದಿದ್ರೆ ಇಷ್ಟೊತ್ತಿಗೆ ನಮ್ಮ ಸ್ವಾವಲಂಬನೆ ಇರ್ತಿತ್ತು. ಬಟ್ ಈ ಕೆಲಸ ಈಗ ಶುರುವಾಗಿದೆ. ಹಾಗಾಗಿ ನಮಗೆ ತೈಲ ನಿಕ್ಷೇಪಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ಲಭ್ಯವಾಗ್ತಾ ಇದೆ. ಅದನ್ನು ಪತ್ತೆ ಹಚ್ಚೋದಕ್ಕೆ ಬೇಕಾದ ಕೆಲಸ ಮಾಡಲಾಗ್ತಿದೆ. ಕ್ರೂಡ್ ಆಯಿಲನ್ನು ತರಿಸ್ಕೊಳ್ಳುವಂಥ ದಿಟ್ಟ ನಿರ್ಧಾರ ಇರಬಹುದು. ಎಲ್ಲ ಜಾಗತಿಕ ಒತ್ತಡದ ನಡುವೆ, ಸ್ಯಾಂಕ್ಷನ್ಗಳ ನಡುವೆ ಇದೆಲ್ಲವೂ ಈಗ ಫಲ ಕೊಡ್ತಾ ಇದೆ. ಭಾರತವನ್ನು ಎನರ್ಜಿ ಸೆಕ್ಟರಲ್ಲಿ ಸ್ವಾವಲಂಬಿ ಮಾಡೋದ್ರ ಜೊತೆಗೆ ಎಕ್ಸ್ಪೋರ್ಟ್ ದೊಡ್ಡ ಮೊತ್ತದಲ್ಲಿ ನಾವು ಮಾಡ್ತಾ ಇದ್ದೀವಿ. ಹಾಗೆ ರಿಫೈನರಿ ಪ್ರಾಸೆಸ್ಸಲ್ಲಿ ನಾವು ಈಗ ದಿ ಬೆಸ್ಟ್, ಜಗತ್ತಿನಲ್ಲಿಯೇ ನಂಬರ್ 1 ರಾಷ್ಟ್ರವಾಗ್ತಾ ಇದ್ದೀವಿ ಅನ್ನೋದು ಅತ್ಯಂತ ಖುಷಿಯ ಸಮಾಚಾರ. ಈಗ ನಮ್ಮ ರಿಫೈನಿಂಗ್ ಕೆಪಾಸಿಟಿ ಎಷ್ಟಿದೆ? 260 ಮಿಲಿಯನ್ ಮೆಟ್ರಿಕ್ ಟನ್ಸ್ ಪರ್ ಆ್ಯನಮ್, MMTPA. ಇದರಿಂದ 300 ಮಿಲಿಯನ್ ಮೆಟ್ರಿಕ್ ಟನ್ ಪರ್ ಆ್ಯನಮ್ 2030 ಒಳಗಡೆ ನಾವು ಸಾಧಿಸುವಂಥ ಗುರಿಯನ್ನು ಇಟ್ಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ಟಾರ್ಗೆಟ್ಗಿಂತ ಏನು ಹಾಕ್ಕೊಂಡಿದ್ದೀವಿ ಅದಕ್ಕಿಂತ ಮುಂಚೆನೇ ಗುರಿ ತಲುಪುವಂಥ ಆಶಾದಾಯಕ ಬೆಳವಣಿಗೆಗಳಾಗ್ತಿದ್ದಾವೆ. ಹಾಗಾಗಿ ಭಾರತ ಎನರ್ಜಿ ಸೆಕ್ಟರಲ್ಲಿ ಈಗ ದೈತ್ಯನಾಗಿ ಬೆಳೆದು ನಿಂತಿದೆ. ಈ ಅತಿ ವೇಗದ ಬದಲಾವಣೆ ಬಹಳ ದೊಡ್ಡ ಪ್ರಶಂಸೆಗೆ ಪಾತ್ರವಾಗ್ತಾ ಇದೆ. 150 ರಾಷ್ಟ್ರಗಳಿಗೆ ನಾವು ತೈಲವನ್ನು ರಫ್ತು ಮಾಡ್ತೀವಿ ಅನ್ನೋ ಅಂಕಿ ಅಂಶಗಳೇ ಬೆರಗಾಗಿಸುವಂಥದ್ದು. ಭಾರತ ಇಡೀ ಜಗತ್ತಿನ ಸಪ್ಲೈ ಚೈನಲ್ಲಿ ಎಷ್ಟು ದೊಡ್ಡ ಪಾತ್ರವನ್ನು ಹೊಂದಿದೆ ಅನ್ನೋದಕ್ಕೆ. EU ಟ್ರೇಡ್ ಡೀಲ್ನ ಬಗ್ಗೆ ಮಾತನಾಡೋದಾದರೆ ಇನ್ನು ಭಾರತಕ್ಕೆ ಬಹುದೊಡ್ಡ ಲಾಭದಾಯಕವಾದ ವಿಚಾರ ಇದು. 12 ಲಕ್ಷ ಕೋಟಿ ರೂಪಾಯಿ ವಾರ್ಷಿಕ ವಹಿವಾಟು EU ಮತ್ತು ಭಾರತದ ನಡುವೆ ಇನ್ನು ಮುಂದೆ ನಡೆಯುತ್ತೆ. ಹಾಗೆ 45,000 ಕೋಟಿ ರೂಪಾಯಿ ಒಪ್ಪಂದ ಜಾರಿಯ ಬಳಿಕ ವಾರ್ಷಿಕವಾಗಿ ಭಾರತಕ್ಕೆ ತೆರಿಗೆ ಹಣ ಉಳಿತಾಯ ಆಗೋದೆಷ್ಟು? 45,000 ಕೋಟಿ ರೂಪಾಯಿ. 27 ಯುರೋಪಿನ ರಾಷ್ಟ್ರಗಳಿಗೆ ನಮ್ಮ ಉತ್ಪನ್ನ ಹೋಗುತ್ತೆ. 200 ಕೋಟಿ ಜನ ಇರುವಂಥ ಮಾರ್ಕೆಟ್ ಈಗ ಸೃಷ್ಟಿಯಾಗಿದೆ. ಜಾಗತಿಕವಾದ ಒಂದು ಸ್ಥಿರತೆ ಕಾಪಾಡೋದಕ್ಕೆ ಭಾರತ ಬಹಳ ದೊಡ್ಡ ಕಾರಣವಾಗ್ತಾ ಇದೆ. ಈಗ 2 ಪ್ರಮುಖ ಶಕ್ತಿಗಳು ಒಂದಾಗ್ತಿರೋದ್ರಿಂದಾಗಿ ಇದು ಹೊಸ ಯುಗವನ್ನೇ ಸೃಷ್ಟಿಸ್ತಾ ಇದೆ. ಸೊ ಆ ಕ್ರೆಡಿಟ್ ಈಗ ಭಾರತಕ್ಕೆ ಸಿಗ್ತಾ ಇದೆ. ಅಮೆರಿಕ ಈಗ ಉರಿದು ಬೀಳೋದಕ್ಕೆ ಇದೆಲ್ಲ ಕಾರಣ ಇರೋದೆ. ಎನರ್ಜಿಯಲ್ಲಿ, ಆಯಿಲ್ ರಿಫೈನರಿಯಲ್ಲಿ ಮಗದೊಂದು ಎಲ್ಲಿ ನೋಡಿದ್ರೂ ಭಾರತ ಇಡ್ತಾ ಇರುವಂಥ ಹೆಜ್ಜೆ ಬರೀ ನಾವಲ್ಲಿ ಹೋಗ್ತಿರೋದಲ್ಲ, ಮುಂಚೂಣಿಯಲ್ಲಿ ನಿಲ್ತಾ ಇರೋದು. ಇಲ್ಲಿ EU ಜೊತೆಗಿನ ಟ್ರೇಡ್ ಡೀಲ್ ಹೊಸದೊಂದು ಆಯಾಮವನ್ನೇ ತೆರೆದಿಟ್ಟಿದೆ ಇಡೀ ಜಗತ್ತಿನ ಸಪ್ಲೈ ಚೈನಲ್ಲಿ. ಹಾಗಾಗಿ ಈಗ ಭಾರತ ಇಡೀ ಜಗತ್ತಿನ ಟಾರ್ಗೆಟ್ ಆಗಿದೆ. हम रिफाइनिंग कैपेसिटी के मामले में विश्व में दूसरे स्थान पर है. जल्द ही हम दुनिया में पहले नंबर पर होंगे. आज भारत की रिफाइनिंग कैपेसिटी करीब 260 MMTPA की है. इसे 300 MMTPA के ऊपर ले जाने के लिए निरंतर प्रयास हो रहा है. ಭಾರತ EU ಟ್ರೇಡ್ ಡೀಲ್ದು ನೋಡಿ ಒಂದು ವಿಚಾರ ಎಷ್ಟು ಮಹತ್ವದ್ದು. 93% ನಮ್ಮ ಉತ್ಪನ್ನಕ್ಕೆ 0 ಅಲ್ಲಿ ಟ್ಯಾರಿಫ್ ಇರಲ್ಲ. ಅಷ್ಟು ಮುಕ್ತವಾದ ಮಾರುಕಟ್ಟೆ ನಮಗೆ ಸಿಗ್ತಾ ಇರೋದ್ರಿಂದ ಭಾರತದ ಭವಿಷ್ಯ ಬದಲಾಗುತ್ತೆ. ಇಲ್ಲಿ ಉದ್ಯೋಗ ಸೃಷ್ಟಿ ಯುವಕರ ಬದುಕನ್ನು ಬದಲಾಯಿಸುತ್ತೆ. ಸೊ ಅತ್ಯಂತ ಸ್ಟ್ರಾಂಗ್ ಆಗಿ 360 ಡಿಗ್ರಿನೂ 360 ಡಿಗ್ರಿನೂ ಭಾರತ ಬೆಳವಣಿಗೆ ಹೊಂದುತ್ತಾ ಇದೆ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಸಾಕ್ಷಿ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.